ಮಾಡಿ ಪಬ್ಲಿಸಿಟಿ ತಗೋತೀರಾ, ಅದು ಆಗೋದೇ ಇಲ್ಲ. ಆದ್ರೆ ಇನ್ನೊಂದು ಡೇಟ್ ಪಬ್ಲಿಸಿಟಿಲೇ ನಿಮ್ ಡೇಟ್ ಅನೌನ್ಸ್ ಮಾಡಿ ಇದ್ ಮಾಡ್ತೀರಾ. ಆಕ್ಚುಲಿ ಇದನ್ನ ನೀವು ಬೇರೆ ಹೌದು ಪಬ್ಲಿಸಿಟಿಗೋಸ್ಕರ ಇಲ್ಲ 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 ನಾವು ಹಂಗೆ ಅನ್ಕೊಂಡು ಕೇಳಿಸ್ಕೊಳ್ಳಿ ಮೇಡಮ್. ಒಂದೇ ಒಂದು ನಿಮಿಷ, ನಾನು ಒಂದೇ ಒಂದು ರಿಕ್ವೆಸ್ಟ್ ಹೇಳಿ. ನೀವು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಿಮ್ಗೊಂದು ಮಾತು ಹೇಳ್ತೀನಿ. ಅದಾಗ ಒಂದು ವಾರಕ್ಕೆ ಬರಬೇಕು ಅಂತಿತ್ತು. 45 ಸಿನಿಮಾ ಆಗಷ್ಟೇ ನಾನು DKD ಮುಗಿಸಿದೆ. ಅಲ್ಲೇ ಅರ್ಜುನ್ ಜನ್ಯ ಸರ್ದು, ಶಿವಣ್ಣ ಇದ್ರು, ಸುದೀಪ್ ಸರ್ದು ಮಾರ್ಕ್ ಇತ್ತು. ಒಂದೇ ವಾರದಲ್ಲಿ ಮೂರು ವಾರಗಳಲ್ಲಿ 3 ದೊಡ್ಡ ಸಿನಿಮಾ ಬಂದಾಗ ಅವೆರಡು ಬರುತ್ತೆ ಅಂತ ಯಾವುದೇ ಪ್ಲಾನ್ ಇರಲಿಲ್ಲ ಮೇಡಮ್. ನಾವು ಅನ್ಕೊಂಡಿದ್ದು ಪ್ಲಾನ್ ಮಾಡಿದಾಗ ಒಂದ್ರ ಜೊತೆ ಆರಾಮಾಗಿ ಬರ್ಬೋದು ಅಂತ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಬೇರೆ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಅಂದಾಗ ನಿರ್ಮಾಪಕರಾಗಿ ಜೊತೆಗೆ ಒಬ್ಬ ಇವ್ರನ್ನ ಕೇಳಬೇಕಾಗುತ್ತೆ, ಡಿಸ್ಟ್ರಿಬ್ಯೂಟರ್ ನನ್ನ ಆಂಗಲ್ಲಿ 12ನೇ ತಾರೀಕೆ ಬಂದ್ಬಿಡೋಣ ಅಂತ ರೆಡಿ ಆಯ್ತು. ಸೆನ್ಸಾರ್ ಇಂದ ಇರೋದು ಎಲ್ಲ ಕೆಲಸಗಳಾಯ್ತು. ಪ್ರತಿ ಹಂತದಲ್ಲಿ ನಾನು ಆರ್ಟಿಸ್ಟ್ ಸಪೋರ್ಟ್ ಮಾಡಿದ್ದಾರೆ. ಯಾವಾಗ ಹೇಳ್ತೀರಾ ಹೇಳಿ, ನಂಗೆ ರಿಲೀಸ್ ಡೇಟ್ ಒಂದು ವಾರದ ಮುಂಚೆ ಹೇಳಿ ನಿಂತ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಇವ್ರದ್ದು ಯಾರ್ದು ಇದಿಲ್ಲ. ಬಟ್ ಅದೇ ಸಮಯಕ್ಕೆ 2 ಅನೌನ್ಸ್ ಆಯ್ತು. ಜೊತೆಗೆ ಹಿಂದಿಲಿ ಒಂದು ಸಿನಿಮಾ ಕೂಡ ದೊಡ್ಡದು. ಸೊ ಹಂಗಿದ್ದಾಗ ಡಿಸ್ಟ್ರಿಬ್ಯೂಟರ್ ಹೇಳ್ತಾರೆ ಸರ್ ಅಲ್ಲ ಇದು ಗೊತ್ತಾಗಿತ್ತು. ಇಲ್ಲ ಮೇಡಮ್ ಒಂದು ನಿಮಿಷ, ನಾನು ಡೇಟ್ ಅನೌನ್ಸ್ ಮಾಡಲ್ಲ, ಆ ಸಮಯದಲ್ಲಿ ಬರ್ತೀವಿ ಅಂತ. ಮೇಡಮ್ ಹೌದು ಮೇಡಮ್ ಅದನ್ನೇ ನಿಮ್ಗೆ ಒಂಚೂರು ಕ್ಲಾರಿಟಿ ಕೊಡ್ತೀನಿ. ನಿಮ್ಮ ಮಾತು ಖಂಡಿತ ಕರೆಕ್ಟ್ ಆಗಿದೆ. ನಾನು ಹೇಳಿದ್ದು ಫಸ್ಟ್ ಏನಂದ್ರೆ, ಹೌದು ಇಲ್ಲಿ ಕರೆಕ್ಟ್ ವಿಷಯ ಮೇಡಮ್. ನೀವು ಕೇಳಿದ ಪ್ರಶ್ನೆ ಕರೆಕ್ಟ್ ಆಗಿದೆ, ಫುಲ್ ಅರ್ಥ ಮಾಡ್ಕೊಂಡಿದ್ದೆ. ಫಸ್ಟ್ ನಾನು ಹೇಳಿದೆ ಅಂದ್ರೆ, ಡೆವಿಲ್ ಬರೋ ತನಕ ಬೇರೆ ಯಾರು ಸಿನಿಮಾ ಬರೋದೇ ಇಲ್ಲ ಅಂತ ಬಹಳಷ್ಟು ಜನ ಹೇಳ್ತೀರಿ, ಎಲ್ಲ ಫ್ಯಾನ್ಸ್ ಹೇಳ್ತೀರಿ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ನಿಮ್ಮ ಜೊತೆ ಕೂತರ ಪತ್ರಕರ್ತರೆ ಮಾಧ್ಯಮದಲ್ಲಿ ಕೇಳಿದ್ರು. ಹೌದಾ, ಡೆವಿಲ್ ಬರೋ ತನಕ ಕನ್ನಡದ ಜನ ಬರಲ್ವಾ? ಹಂಗಾರೆ ಒಂದು ಕೆಲಸ ಮಾಡಿ, ಡೆವಿಲ್ ಜೊತೆಗೆ ಬರ್ತೀನಿ. ಮಾರ್ನಿಂಗ್ ಅವ್ರು ನೋಡಿ, ಮಧ್ಯಾಹ್ನ ನಮ್ ನೋಡಿ ಅಂತ ಹೇಳಿದ್ದು ನಿಜ. ಮಾರ್ನಿಂಗ್ ಅವ್ರದ್ದು ನೋಡಿ, ಮಧ್ಯಾಹ್ನ ಅದು ನಮ್ ಸಿನಿಮಾನೇ ಮೇಡಮ್, ಕನ್ನಡ ಸಿನಿಮಾನೇ, ಕನ್ನಡಕ್ಕೆ ಹೆಮ್ಮೆ ಅದುವೇ. ಸೊ ಮಾರ್ನಿಂಗ್ ಅದ್ ನೋಡಿ, ಮಧ್ಯಾಹ್ನ. ಇದಿಷ್ಟು ಹೇಳಿದ್ಮೇಲೆ ರೆಡಿ ಆಯ್ತು. ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಅಲ್ಲಿ ನಾನು ಯೋಚನೆ ಮಾಡ್ಬೇಕಲ್ಲ. ಡಿಸ್ಟ್ರಿಬ್ಯೂಟರ್ ಹೇಳಿದ್ದು, ಇಲ್ಲ ಸರ್ ಥಿಯೇಟರ್ ಅವೈಲಬಿಲಿಟಿ ಇಲ್ಲ, ಯಾಕೆಂದ್ರೆ ಅದಾಗ 1 ವಾರಕ್ಕೆ ಹಿಂದಿ ಒಂದಿದೆ, 2 ದೊಡ್ಡ ಸಿನಿಮಾ ಇದ್ದಿದೆ, ಆಗೋದೇ ಇಲ್ಲ ಸರ್ ಅಂತ ಹೇಳಿದ್ರು. ನಾನು ಹೇಳಿದ್ದು, ನೀವು ಕಣ್ಣೆದುರಿಗೆ ಕನಿಷ್ಠ 100 ವಿಡಿಯೋಗಳಲ್ಲಿ ನೋಡಿದೀರಾ? ಇಲ್ವೇ ಇಲ್ಲ. ಯಾವುದು ಏನಂತ ಫ್ಯಾನ್ಸ್ಗಳು ಮಾತಾಡ್ತಾ ಇದ್ದೀವಿ, ಅವ್ರು ಬರೋ ತನಕ ನಾವು ಸಿನಿಮಾ ನೋಡಲ್ಲ ಅಂತ. ಹಂಗೆ ಹೇಳಿದಾಗ, ಹೌದಾ, ಮಾರ್ನಿಂಗ್ ಅವ್ರು ನೋಡಿ, ಮಧ್ಯಾಹ್ನ ನಮ್ ನೋಡಿ ಅಂತ. ಸೊ ಈ ಡಿಜಿಟಲೀಕರಣದಲ್ಲಿ ಒಂದಷ್ಟು ತಿರುಚುವಿಕೆಯಿಂದ ವಿಡಿಯೋ ಬೇರೆ ತರ ಕನ್ವೆ ಆಯ್ತು. ಅದ್ರ ಜೊತೆಗೆ ಆಪೋಸಿಟ್, ನಾನು ಅದ್ರ ಜೊತೆಗೆ ಅಂದೆ, ಅದ್ರ ಆಪೋಸಿಟ್ ಅಂತ ತಿರ್ಚಿದ್ರು. ಸೊ ಹಂಗಾಗತ್ತೆ. ಈಗ ಏನಾಗುತ್ತೆ, ನಾವು ಹೇಳೋದೇ ಒಂದು, ಜನಕ್ಕೆ ಕನ್ವೆ ಆಗೋದು ಒಂದು. ನಾನು ಇಲ್ಲ ಅಂತ ಹೇಳ್ತಾನೆ ಇಲ್ಲ, ನಿಜವಾಗ್ಲೂ ನಮ್ ಪ್ಲಾನ್ ಇತ್ತು. ಡಿಸ್ಟ್ರಿಬ್ಯೂಟರ್ ಆಂಗಲ್ ಯೋಚನೆ ಮಾಡ್ಬೇಕಲ್ಲ ಮೇಡಮ್. ಅವರು ಅದ್ 2 ವಾರ ಬರುತ್ತೆ ಅಂತ ನಮ್ಗೇನು ಇರ್ಲೇ ಇಲ್ಲ. ಹಾ ಮೇಡಮ್, ಹೌದು ಅಂದ್ರೆ ಮೇಡಮ್, ಜುಲೈಲಿ ನಿಮ್ಗೆ ಇಷ್ಟೇ ಹೇಳ್ತೀನಿ ಮೇಡಮ್. ಜುಲೈ 3rd ವೀಕ್ ಮಾರ್ಕ್ ಫಿಲ್ಮ್ ಶುರುವಾಯಿತು, ಶೂಟಿಂಗ್ ಅಂತ ಶುರುವಾಗಿದೆ. ಅದು 150 ಡೇಸ್ ಅಲ್ಲಿ ಬರುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ ಮೇಡಮ್. ಕನ್ನಡದಲ್ಲಿ 119 ದಿನಗಳ ಕಾಲ ಶೂಟ್ ಮಾಡಿ, ಒಂದಿನ ಬ್ರೇಕ್ ತಗೊಳ್ಳೋದು. ಸ್ಯಾಟರ್ಡೆ ಸುದೀಪ್ ಅವ್ರು ಬಿಗ್ ಬಾಸ್ಗೆ ಹೋಗ್ಬೇಕಾರೆ ಅದೇ ವಿಷಯಕ್ಕೆ ಹೋಗ್ತಾರೆ, ಪೋಸ್ಟ್ ಪೋನ್ ಆಯ್ತು ಮೇಡಮ್. ಅಲ್ಲ ಮೇಡಮ್, ಅದು ಪೋಸ್ಟ್ ಪೋನ್ ಆಯ್ತು ಮೇಡಮ್. ಒಂದು ಡಿಸ್ಟ್ರಿಬ್ಯೂಟರ್ ನೋ ಪಬ್ಲಿಸಿಟಿಗೆ ಅಲ್ಲ ಮೇಡಮ್, ಡಿಸ್ಟ್ರಿಬ್ಯೂಟರ್ ಆಗ ಹೇಳಿದ್ದೇನಂದ್ರೆ, ಇನ್ನು 2 ದೊಡ್ಡ ಸಿನಿಮಾ ಬರ್ತಾ ಇದೆ, ಥಿಯೇಟರ್ಸ್ ಇಲ್ಲ, ಇದಿಷ್ಟೇ, ನಂಗೆ ಗೊತ್ತಿರಲ್ಲ ಬರಲ್ಲ ಅಂತ ಬಂದ್ಬಿಡ್ತು. ಅಲ್ಲ ಡಿಸ್ಟ್ರಿಬ್ಯೂಟರ್ ಅವೆರಡು ಬರುತ್ತೆ ಅಂತ ಇರ್ಲಿಲ್ವಲ್ಲ ಮೇಡಮ್. ಸರಿ ಮೇಡಮ್, ಒಂದೇ ಒಂದು ವಿಚಾರ. ಇಲ್ಲ ಆಯ್ತು ಒಂದ್ ನಿಮಿಷ ಮೇಡಮ್, ನೀವು ಹೇಳಿದ ಎಲ್ಲ ಓಕೆ. ಒಂದ್ ಕೆಲಸ ಮಾಡ್ತೀನಿ ಮೇಡಮ್. ಹೇಳಿ. ನಮಗ್ ನೋಡಿ, ಹೌದು ಇಲ್ಲ 19th ಇನ್ನೊಂದು ದೊಡ್ಡ ಸಿನಿಮಾ ಬಂತು, ಬಂತು ಹಿಂದಿ. ಸೊ ಥಿಯೇಟರ್ ಇಲ್ಲ ಅಂತ ಹೇಳಿದ್ರು. ಆಯ್ತು ಮೇಡಮ್, ಸರಿ, ಸಿನಿಮಾಗೋಸ್ಕರ ಅನ್ಕೊಂಡ್ವಿ, ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಅಲ್ಲಿ ಸಿಗ್ಲ ಮೇಡಮ್. ಸಿಗದೆ ಇದ್ದದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಯಾಕೆಂದ್ರೆ ಯಾವಾಗ ಥಿಯೇಟರ್ ಸಿಗದೆ ಇದ್ದಾಗ ನಾನು ಥಿಯೇಟರ್ ಇಲ್ಲದೆ ಅದನ್ನ ಪ್ರೊಜೆಕ್ಷನ್ ಮಾಡಕ್ಕಲ್ಲ. ಈಗ ಆಗಿದೆ, ಸಿಕ್ಕಿದ್ದಾರೆ, ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ದಾರೆ, ನಾನು ಅದನ್ನ ಗೌರವಿಸ್ತೀನಿ. ಅವಾಗ ಆಗಿರ್ಲ, ಈಗ ಸಹಕರಿಸಿದ್ದಾರೆ. ಅವತ್ತು ನಾನು ಹೇಳ್ದಂಗೆ ಬರಕ್ಕಾಗಲಿ, ಅದು ಬರ್ತಾ ಇದ್ವಿ. ಇವತ್ತು ನಿಂತ್ಕೊಂಡು ಆಶೀರ್ವಾದ ಮಾಡಿ ಅಂತ ನಾನು ಇನ್ನು ಅಲ್ಲಲ್ಲ ಸರ್, ಒಂದ್ ನಿಮಿಷ. ಇದು ಈ ಸಿನಿಮಾ ಮಾತನ್ನ ಹೇಳ್ದಲ್ಲ, ಅದು ಮುಗಿದೋಯ್ತು. ಬರ್ಲಿಲ್ಲ ಅಂತ ಮುಗಿದೋಯ್ತು. ಈಗ ಮುಗಿದೋಗಿರದೆ ಪುನಃ ಕೇಳ್ತಾ ಇದ್ದೀರಾ ಡಿಸ್ಟ್ರಿಬ್ಯೂಟರ್? ಮೇಡಮ್ ಖಂಡಿತ ಇಲ್ಲ ಮೇಡಮ್. ಒಂದ್ ಕೆಲಸ ಮಾಡ್ತೀನಿ ಮೇಡಮ್, ತಮ್ಮಲ್ಲಿ ಒಂದು ರಿಕ್ವೆಸ್ಟ್. ನಿಜವಾಗ್ಲೂ ಅನ್ಕೊಂಡಿದ್ದು ಬರ್ಬೇಕು ಅಂತ, ಸಮಯ ಸಂದರ್ಭ ಓದಕ್ ಬರಲ್ಲ ಮೇಡಮ್. ಅವರು ಅಷ್ಟೇ ಲಾಸ್ಟ್ ಇಯರ್ ಬರ್ತೀವಿ ಅಂತ ಹೇಳಿದ್ರು ಮೇಡಮ್. ಅವ್ರದ್ದು ಪೋಸ್ಟ್ ಪೋನ್ ಆಯ್ತಲ್ವ ಮೇಡಮ್? 2024 ಡಿಸೆಂಬರ್ ಹೇಳಿದ್ ಮೇಡಮ್ ಅವರು. ತಾವು ಚೆಕ್ ಮಾಡಿ ಮೇಡಮ್ ಒಂದ್ಸಲ. ಆ ಸಿನಿಮಾನು ಕೂಡ ಹಂಗೆ ಇಲ್ಲ ಅನೌನ್ಸ್ ಮಾಡಿದ್ರು ಮೇಡಮ್. ಹೌದು ಮೇಡಮ್, ಅನೌನ್ಸ್ ಮಾಡಿದ್ರು ಮೇಡಮ್. ಎಲ್ಲ ಕಡೆ ಪೋಸ್ಟ್ ಹಾಕಿ ಮೇಡಮ್. ಅಲ್ಲ ಮೇಡಮ್, ಆಖರಿದೀಗ ಇದು ಟಾಕ್ಸಿಕ್ ಪೋಸ್ಟ್ ಪೋನ್ ಆಯ್ತಲ್ಲ ಮೇಡಮ್. ಹಾಗೆಲ್ಲ ಮೇಡಮ್. ಈಗ ಹೌದು ಮೇಡಮ್, ಹೌದು ಅನ್ಕೊಂಡ್ವಿ, ಪೋಸ್ಟ್ ಪೋನ್ ಆಯ್ತು ಮೇಡಮ್, ಆಗ್ಲಿಲ್ಲ. ಎಲ್ಲಾ ಸಿನಿಮಾನು ಅನ್ಕೊಂಡಂಗ್ ಬಂದ್ಬಿಟ್ರೆ ಆಗತ್ತೆ, ಪೋಸ್ಟ್ ಪೋನ್ ಆಗಿದೆ ಮೇಡಮ್. ಎಸ್,
ನಾವು ಕೇಳೋದು ಪ್ರಥಮ್ ಆಗಿರಿ, ಹ್ಮ್. ಪ್ರಥಮ್ ಬಗ್ಗೆ ಮಾತಾಡಿ, ಪ್ರಥಮ್ ಸರಿ, ನಾನು ಎಲ್ಲ ಹೇಳಿದೆ ಈಗ ಅದೇ ಮೇಡಮ್. ಈಗ ನಮ್ಮ ಸಿನಿಮಾದಕ್ಕೆ ನೋಡಿ, ನಮ್ಮ ಸಿನಿಮಾ ಮಾಡಿದ ಹಿರಿಯರ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಸಿನಿಮಾ ಮಾಡಿದ ಇವ್ರನ್ನ ಕರೆದು ನಾನು ಪಬ್ಲಿಸಿಟಿಗೆ ಸಿನಿಮಾ ಕರೆದಿದ್ದೀನಿ ಮೇಡಮ್. ಈಗ ನನ್ನ ಸಿನಿಮಾದಲ್ಲಿ 50 ವರ್ಷಗಳಿಂದ ಮಾಡ್ಕೊಂಡ್ ಬಂದಿರೋರ ಜೊತೆ ಮಾಡಿದ್ದೀನಿ. ಸೊ ಖುಷಿ ಇದೆ. ಈಗ ಅವ್ರು ಕರೆದು ಮಾಡ್ತಾ ಇದ್ದೀನಿ. ನಿಮ್ಗೊಂದು ಹೇಳ್ತೀನಿ, ಆಕ್ಚುಲಿ ಅನ್ಕೊಂಡ್ವಿ ಸಮಯ ಓದಕ್ಕೆ ಆಗ್ಲಿಲ್ಲ ಅಂತ ಹೇಳಿದೆ ನಾನು. ಅಂದ್ರೆ ಮಾಡ್ಬೇಕು ಅಂತ ಪ್ರಯತ್ನ ಪಟ್ವಿ, ಆಗ್ಲಿಲ್ಲ. ಆಗಿರೋದಕ್ಕೆ ತಕ್ಕಂತೆ ಅದಕ್ಕೆ ಆ ಸಮಯದಲ್ಲಿ ಬಿಸ್ನೆಸ್ ಆಗಿಲ್ಲ, ಫಂಡ್ ಬರ್ಬೇಕಂತೂ ಬಂದಿಲ್ಲ. ಬಹಳಷ್ಟು ಕಾರಣಗಳಿದೆ. ಯಾಕೆಂದ್ರೆ ಎಲ್ಲರೂ ನಾನು ಕನ್ವಿನ್ಸ್ ಮಾಡ್ಬೇಕಾಯ್ತು. ಒಬ್ಬ ಡಿಸ್ಟ್ರಿಬ್ಯೂಟರ್ ಆಂಗಲ್ ಇರ್ಬೋದು, ಅಂದ್ರೆ ವೈಡ್ ಆಂಗಲ್ ಮೀಡಿಯಾ ಡಬ್ಬಿಂಗು ನಾನು ರಿಕ್ವೆಸ್ಟ್ ಮಾಡಿದೆ. ಇನ್ನೇನಾಗುತ್ತೆ, ಸಮಾಧಾನವಾಗಿರಿ ಸರ್ ಅಂತ ಹೇಳಿದ್ರು. ಯಾಕೆಂದ್ರೆ ಆಫ್ ದ ರೆಕಾರ್ಡ್ ಕೆಲವೊಂದು ನಡೆದಿರ್ತಾರೆ ಚರ್ಚೆ, ಸುಮ್ಮನೆ ಅಂತೂ ಕೂತಿಲ್ಲ. ಈಗ ಒಂದು ಕೆಲಸ ಹೇಳ್ತೀನಿ, ಇಲ್ಲಿರೋರಿಗೆ ಮೈಕ್ ಆಫ್ ಆದಾಗ ನಾನು ತೋರಿಸ್ತೀನಿ ನಡೆದ ಸಂಭಾಷಣೆ ಏನಿತ್ತು ಅಂತ. ನೀವೇ ನೋಡಿದ್ರೆ ಗೊತ್ತಾಗುತ್ತೆ. ಅಂದ್ರೆ ಅದಕ್ಕೆ ಹೇಳ್ತಾರೆ, ಈಗ ಆಗಿಲ್ಲ, ಪೋಸ್ಟ್ ಪೋನ್ ಆಯ್ತು ಸರ್, ಆಗೋಯ್ತು, ನಾನು 1 ನಿಮಿಷ ಅನ್ಕೊಂಡು ಆಗಿಲ್ಲ, ಕ್ಷಮೆ ಕೇಳ್ತಾ ಇದ್ದೀನಿ. ಡಿಸ್ಟ್ರಿಬ್ಯೂಷನ್ ಆ ದಿನ ಆಗ್ಬೇಕಾಗಿತ್ತು, ಆಗಿಲ್ಲ, ಕ್ಷಮೆ ಕೇಳ್ತಾ ಇದ್ದೀನಿ. ಅಲ್ಲಿಗೆ ಅದು ಮುಗಿದೋಯ್ತು. ಏನ ಸರ್? ಒಂದು ಬಿಸ್ನೆಸ್ ಕೆಲಸಗಳಿಗೆ ಈಗ ಹೇಳಿದೆ ಗೊತ್ತಾ, ಅನೌನ್ಸ್ ಮಾಡಿದೆ ನಿಮ್ಮೆಲ್ಲರ ಹಾರೈಕೆಯಿಂದ ಆಯ್ತು ಅಂತ ಹೇಳದ್ನಲ್ಲ, ಆ ಕೆಲಸದಲ್ಲಿ ಪ್ರಗತಿಯಲ್ಲಿದ್ದೆ. ಆ ಕೆಲಸ ಮಾಡಿದ್ದೀನಿ. ಒಂದು ಸಿನಿಮಾ ಉಳಿಸ್ಕೊಳ್ಳೋ ಪ್ರಯತ್ನಕ್ಕೆ ಏನ್ ಬೇಕೋ ಅದು ಮಾಡಿದ್ದೀನಿ. ಎರಡನೇದು, ಪ್ರತಿ ವಾರ 7-8 ಸಿನಿಮಾ ಇರ್ತಿತ್ತು. ಈಗ ಹೆಚ್ಚು ಕಡಿಮೆ 2-3 ಬಂತು ನೋಡಿ. ಈ ಸಲ ನಮ್ಮ ವಾರಕ್ಕೆ ಯಾವುದೂ ಇಲ್ಲ, 2 ಸಿನಿಮಾ ಇದೆ. ನಾನು ಅಟ್ಲೀಸ್ಟ್ ಉಳಿತಾಯ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ ಸಿನಿಮಾನ ಬಿಟ್ಟು. ಬೇರೆ ಯಾವ ಕಾರಣನೂ ಇಲ್ಲ. ಅನ್ಕೊಳ್ತೀವಿ ಬರಬೇಕು ಅಂತ ನಾವು ಅನ್ಕೊಂಡಿರಕ್ಕಂತ ಸ್ಪಂದನೆ ಸಿಕ್ಬಿಟ್ರೆ ಆಗುತ್ತೆ. ಆಗದೆ ಇರೋದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಆಗ್ಬೇಕಾಗಿತ್ತು, ಆಗಿಲ್ಲ. ಈಗ ಅನ್ಕೊಂಡ್ವಿ, ಆಗಿಲ್ಲ. ಆಗದೆ ಇರೋದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ. ಈಗ ಇರೋದ್ರ ಬಗ್ಗೆ ಮುಂದಕ್ಕೆ ಆಗುವಂತಹ ಒಳ್ಳೆ ವಿಚಾರಗಳ ಬಗ್ಗೆ ನೋಡೋಣ. ಯಾಕೆಂದ್ರೆ ಇದು ಮತ್ತೆ ಇರೋದು ಮುಗಿಸಿ ನಾನು ಆರಾಮಾಗಿ ಆಲ್ಮೋಸ್ಟ್ ನನ್ನ ಕಾಲನ್ನ ಹೊರಗಡೆ ಇಟ್ಟು ನಾನಲ್ಲಿ ನಮ್ಮ ಕುಟುಂಬದ ಜೊತೆ ನನ್ನ ತೋಟದಲ್ಲಿ ಆರಾಮಾಗಿದ್ದೀನಿ. ಇದನ್ನೇನು ಮುಗಿಸಿ ಹೊರಗಡೆ ಬರುವಂತ ಸಮಯದಲ್ಲಿ ಅಲ್ಲ ಸರ್, ಒಂದು ಕೆಲಸ ಮಾಡ್ತೀನಿ ಸರ್. 3ನೇ ತಾರೀಕು 1 ನಿಮಿಷ ಸರ್, ಒಂದೇ ಒಂದು ರಿಕ್ವೆಸ್ಟ್ ಸರ್, 1 ನಿಮಿಷ ಸರ್. 3ನೇ ತಾರೀಕು ಒಂದೇ ಒಂದು ರಿಕ್ವೆಸ್ಟ್ ಸರ್. ಸರ್, ಈಗ ಆಗಿತ್ತು, ಅದಾಗಿದೆ ಅಂತ 100 ಸಲ ಹೇಳ್ತಾ ಇದ್ದೀನಿ. ಬಿಟ್ಬಿಡಿ ಆ ಪ್ರಶ್ನೆ ಬಿಟ್ಟು. ಅಲ್ಲ, ಆಗಿಲ್ಲ ಸರ್, ರಿಲೀಸ್ ಮಾಡೋಕ್ಕಾಗಿಲ್ಲ. ಒಂದು ಕೆಲಸ ಮಾಡೋಣ ಸರ್. ಸರಿ, ಮುಂದೆ ನಾನು ಯಾವ ಡೇಟ್ ಅಲ್ಲ ಸರ್, ನಾನು ಅನ್ಕೊಳ್ತೀನಿ ಆಗಿಲ್ಲ ಅಂದ್ರೆ ಅದಕ್ಕೆ ನಾನೇನು ಕಾರಣವಾಗ್ತೀನಿ? ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಇಂದ ಆಗ್ಬೇಕಲ್ವಾ, ಎಲ್ಲಾ ತರ ಹೊಂದಾಣಿಕೆ ಆಗ್ಬೇಕು. ಈಗ ಆಗಿಲ್ಲ, ಒಂದು ಕೆಲಸ ಮಾಡೋಣ ಸರ್. ನಂದೇ ಲೇಟ್ ಆಗೋಯ್ತು, ಬಿಸ್ನೆಸ್ ಆಗಿರಲ್ಲ, ಏನು ಮಾಡೋಕ್ಕಾಗಿಲ್ಲ. ಬಹಳಷ್ಟು ಜನ ಅನ್ಕೊಳ್ತಾರೆ ಮಾಡ್ಬೇಕು ಅಂತ, ಆಗಿಲ್ಲ. ಈಗ ಹೆಂಗೋ ದೇವ್ರ ದಯಿಂದ ಆಗಿದೆ. ಈಗ ಆಗಿರೋದನ್ನ ಬಹಳಷ್ಟು ಒಳ್ಳೆ ವಿಚಾರಗಳನ್ನ ಮುಂದಕ್ಕಿರುವಂತದ್ರ ಬಗ್ಗೆ ಆಲೋಚನೆ ಮಾಡೋಣ ಸರ್. ಥ್ಯಾಂಕ್ ಯು ಸರ್. ಈಗ ನಿಖಿತಾ ಅವ್ರು ಮಾತಾಡ್ತಾರೆ. ಸೋ ಮಚ್ ಇವತ್ತೆಲ್ಲರೂ ಇಲ್ಲಿಗೆ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಆ್ಯಂಡ್ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಸ್ವಲ್ಪ ಡಿಲೇ ಆಗಿದೆ. ಫಸ್ಟ್ ನೈಟ್ ವಿತ್ ದೆವ್ವ ಅಂತ ಅವ್ರ ಟೈಟಲ್ ಹೇಳಿದಾಗೆ ಐ ನೋ ಅವ್ರ ಥಿಂಕಿಂಗ್ ಗೊತ್ತಾಯಿತು. ಬಿಕಾಸ್ ಏನಾದರೂ ಒಂದು ಕ್ಯಾಚಿ ಇರಬೇಕು ಅನ್ನೋ ಥರದಕ್ಕೆ ಇಟ್ಕೊಂಡಿದ್ದಾರೆ ಅಂತ. ಸೊ ಇದೊಂದು ಕಾಮಿಡಿ ಆ್ಯಂಡ್ ಹಾರರ್ ಸಿನಿಮಾ. ಇದ್ರ ಜೊತೆಗೆ ಆ್ಯಕ್ಷನ್ ಕೂಡ ಈ ಸಿನಿಮಾದಲ್ಲಿ ಪ್ರಥಮ್ ಅವರು ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ಪ್ರಥಮ್ ಅವ್ರ ವೈಫ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ಐ ಥಿಂಕ್ ಒಂದು 30 ಡೇಸಲ್ಲಿ 25 ಡೇಸ್ ಕೂಡ ನಾನು ಶೂಟಿಂಗಲ್ಲೇ ಇದ್ದೆ. ಡಿಫ್ರೆಂಟ್ ಆಗಂತ ನಾನೇನು ಹೇಳೋದಕ್ಕೆ ಹೋಗಲ್ಲ. ಒಂದು ಹೆಂಡತಿ ಪಾತ್ರ ಹೇಗಿರುತ್ತೆ, ಹೊಸದಾಗಿ ಮದುವೆ ಆಗಿ ಬಂದವರು ಯಾವ ಥರ ಇರ್ತಾರೆ ಅನ್ನೋದೊಂದು ಕಾನ್ಸೆಪ್ಟ್ ಮೇಲೆ ಹೋಗಿದೆ. ಬಟ್ ಫಸ್ಟ್ ನೈಟ್ ಆಗುತ್ತೋ ಇಲ್ವೋ ಅನ್ನೋದೊಂದೇ ಇದರಲ್ಲಿ ಒಂದು ಸಸ್ಪೆನ್ಸ್. ಸೊ ಇದರಲ್ಲಿ ಸ್ವಲ್ಪ ನನ್ನ ಏನಂತಾರೆ, ಒಂದು ನಾರ್ಮಲ್ ಹುಡುಗಿ, ಒಂದು ತುಂಬ ಇನ್ನೋಸೆಂಟ್ ಹುಡುಗಿ ಹೇಗೆ ಅವಳ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ, ಅವಳಿಗೆ ವೇರಿಯೇಷನ್ಸ್ ಏನಿದೆ ಅನ್ನೋದೊಂದು 2 ಪಾತ್ರ ಬರುತ್ತೆ ನನಗೆ. ಸೊ ಖುಷಿ ಆಯಿತು. ಆ್ಯಂಡ್ ಇಡೀ ಸಿನಿಮಾ ಟೀಮ್ ಬಗ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ವಾಮಿ ಸರ್ಗಾಗಲಿ, ನಾಗೇಶ್ ಸರ್ಗಾಗಲಿ ಆ್ಯಂಡ್ ರಮೇಶ್ ಸರ್ಗಾಗಲಿ. ಸಾಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಆ್ಯಂಡ್ 2 ಸಾಂಗ್ ಇದೆ ಈ ಸಿನಿಮಾದಲ್ಲಿ. ಅದರಲ್ಲಿ ಒಂದು ಸಾಂಗ್ ಏನು ನಂದು ಮತ್ತು ಪ್ರಥಮ್ ಅವ್ರ ಕಾಂಬಿನೇಷನ್ ಇದೆ. April 3rd ಸಿನಿಮಾ ಥಿಯೇಟರ್ಸಿಗೆ ಬರ್ತಾ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ.